ಬಿ ಮಾದೇವಯ್ಯ ನೊಳಂಬ ಸಮಾಜದ ಮುಖಂಡ ಇವತ್ತೇನು ಬೆಂಗಳೂರು ನಗರದ ಅರಮನೆ ಮೈದಾನದಲ್ಲಿ 852ನೇ ಸಿದ್ದರಾಮೇಶ್ವರ ಜಯಂತಿ ನಡೀತೈತೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರನ್ನು ಆಹ್ವಾನಿಸೋದಕ್ಕೆ ನಾವು ನೊಳಂಬ ಸಮಾಜದ ಸಿದ್ದರಾಮ ಸೇನೆ ಮತ್ತು ಬಸವ ಸೇನೆ ವೀರಶೈವ ಲಿಂಗಾಯತ ಸಂಘಟನೆಗಳ ಒಕ್ಕೂಟಗಳು ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಸೋಮಣ್ಣನವರು ಈ ರಾಜ್ಯದ ನಾಯಕರಾಗಿ ಮುಂಚೂಣಿಯಲ್ಲಿದ್ದಾರೆ, ರೈಲ್ವೆ ಸಚಿವರಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣದ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಇವತ್ತು ನೊಳಂಬ ಸಮಾಜದ ಕೇಂದ್ರ ಸಮಿತಿ ಅಂತ ಇದೆ, ಆ ಕೇಂದ್ರ ಸಮಿತಿಗೆ ಅಧ್ಯಕ್ಷ ಯಾರು ಅಂದರೆ ಬಿಳಿಗೆರೆ BK ಚಂದ್ರಶೇಖರ್ ಅಂತ. ಆ ಯಪ್ಪ ಒಂದು ಕಮಿಟಿಗೆಲ್ಲ ಹೇಳಿ ಆಹ್ವಾನಿಸ್ಬೋದಾಗಿತ್ತು. ಯಾರ ಕಾರಣದ ಕೈಗಳಿಂದ ಇವತ್ತು ಅವರು ನಮ್ಮ ಸೋಮಣ್ಣನವ್ರನ್ನ ಅವಮಾನ ಮಾಡಿದ್ದಾರೆ. ಸೌಜನ್ಯಕ್ಕೂ ಕೂಡ ಅವ್ರನ್ನ ಹೋಗಿ ಮನೆ ಹತ್ರ ಹೋಗಿ ಆಹ್ವಾನಿಸಿಲ್ಲ. ಇದು ಖಂಡನೀಯವಾದದ್ದು. ಈ ಬಾರಿ ನೊಂದ್ಕೊಂಡು ಅವರು ರಾತ್ರಿ ನೆನ್ನೆಯಿಂದ ಒಂದು ತಮಡಿಹಳ್ಳಿ ಸಮಾಜದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಸಮಾಜ ಒಂದು ನಡೀತು ನಮ್ಮ ತಮಡಿಹಳ್ಳಿ ಮಠದಲ್ಲಿ. ಅದಾದ ನಂತರ ಇವತ್ತು ಕೊಪ್ಪಳ ಕಾರ್ಯಕ್ರಮಕ್ಕೆ ರಾತ್ರಿಯೇ ರೈಲ್ವೆ ಮುಖಾಂತರ ತೆರಳಿದ್ದಾರೆ. ನಮ್ಮ ಸೋಮಣ್ಣನವರ ಏಳಿಗೆ ನೀವು ಕಂಡಂಗೆ ಇವತ್ತು ಏನು ವರುಣಾ ಚಾಮರಾಜನಗರದಲ್ಲಿ ಸೋಲಿಸ್ತಾರೆ ಯಾರು? ಪಟ್ಟಭದ್ರ ಹಿತಾಸಕ್ತಿಗಳು. ಅವರಲ್ಲಿ ಗೆದ್ದರೆ ಏನು ರಾಜ್ಯದ ಮುಂಚೂಣಿ ನಾಯಕರಾಗ್ತಾರೆ ಅಂತಕ್ಕಂಥ ಮನದಂಡು ಅವ್ರನ್ನ ಸೋಲಿಸಿದರು. ತದನಂತರ ರಾಷ್ಟ್ರ ನಾಯಕರು ನಿಮಗೆ ರಾಜ್ಯಸಭೆ ಮೆಂಬರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಆಶ್ವಾಸನೆ ಕೊಟ್ಟರು. ಯಾರು? ಮೋದಿಜಿ ಅವರು, ನಡ್ಡಾ ಅವರು, ಅಮಿತ್ ಶಾಜಿ ಅವರು. ಅದು ಕೂಡ ಅವಕಾಶ ಆಗಲಿಲ್ಲ. ಗದಗದ ಯಾರೋ ಒಬ್ಬರ ರಾಜ್ಯಸಭೆ ಮೆಂಬರ್ RSS ಕಾರ್ಯಕರ್ತರಿಗೆ ಸಿಕ್ತು. ತದನಂತರ ಮೋದಿಜಿಯವರು, ಅಮಿತ್ ಶಾ ಮತ್ತು ನಡ್ಡಾ ಮತ್ತು ದೇವೇಗೌಡರು, HD ಕುಮಾರಸ್ವಾಮಿ ಅವರು 5 ಜನ ಸೇರಿ ನೀವು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಬೇಕು ಅಂತ ಸೂಚನೆ ಕೊಟ್ಟ ಮೇಲೆ ಅವರು ಬಂದು ಈ ಒಂದು ತುಮಕೂರು ಜಿಲ್ಲೆಯಲ್ಲಿ ಪ್ರತಿನಿಧಿಸಿ ಅಭೂತಪೂರ್ವ ಜಯ ಗಳಿಸ್ತಾರೆ. ಕಾರಣ ಎಷ್ಟು ಯಾಕೆ ಕಳಿಸ್ತಾರೆ ಅಂದರೆ ಎಲ್ಲರೂ ತುಮಕೂರಿನಲ್ಲಿ ಇರ್ತಕ್ಕಂಥ 30 ವರ್ಷದಿಂದ ಒಡನಾಟ, ಶಿವಕುಮಾರ ಸ್ವಾಮೀಜಿಗಳನ್ನವರ ಒಡನಾಟ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪರಂಪರೆ ಇರ್ತಕ್ಕಂಥ ಎಲ್ಲ ಮಠಮಾನ್ಯಗಳು, ಎಲ್ಲ ಜಾತ್ಯತೀತ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಅಭೂತಪೂರ್ವ ಜಯ ಗಳಿಸ್ತಾರೆ. ಆಮೇಲೆ ಅವರು ಆದ ನಂತರ ಜಲಶಕ್ತಿ ಮತ್ತು ರೈಲ್ವೆ ಸಚಿವರು ಆದಮೇಲೆ ಸಾವಿರಾರು ಕೋಟಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನೀವು ನೋಡಿದರೆ 3 ತಿಂಗಳೊಳಗಡೆ ಯಾರು ಒಬ್ಬರೊಂದು ಅರ್ಜಿ ಕೊಟ್ಟರೆ ಅಂಡರ್ ಪಾಸ್ ಮಾಡಬೇಕು ಅಂದರೆ 1 ವಾರದೊಳಗೆ ಕೇಂದ್ರದೊಳಗೆ ಅಪ್ರೂವಲ್ ಮಾಡಿಸ್ತಾರೆ. ಇಂಥ ಮಹಾನಾಯಕನ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ನಮ್ಮ ವಿ ಸೋಮಣ್ಣರಲ್ಲಿ ಗೋಚರಿಸ್ತಾ ಇದೆ. ನೀವು ನೋಡಿದ್ದೀರ ಇವತ್ತು ಮೋದಿಜಿಯವರು ಹೆಂಗೆ ರಾಷ್ಟ್ರ ಮಟ್ಟದಲ್ಲಿ ಓಡಾಟಿಕೆ ಮಾಡ್ತಾರೆ. ನಮ್ಮ ಕೆಲವರು ಉತ್ತರ ಪ್ರದೇಶ ನಾಯಕರುಗಳು ಹೇಳಿದ್ದಾರೆ, ಇವತ್ತು ಸೋಮಣ್ಣನವರು ಈ ದಕ್ಷಿಣ ಭಾರತದಲ್ಲಿ BJPಲಿ ಒಬ್ಬ ಪ್ರಭಾವಿ ನಾಯಕರು ಅಂತ. ಉತ್ತರ ಪ್ರದೇಶದವರು, ಛತ್ತೀಸ್ಗಢ, ಅರುಣಾಚಲ ಪ್ರದೇಶ, ರಾಜಸ್ಥಾನದಾಗೆಲ್ಲ ಕರೆದು ಅವ್ರಿಗೆ ಗೌರವಿಸ್ತಾರೆ. ಆದರೆ ಈ ಒಂದು ನಮ್ಮ ನೊಳಂಬ ಸಮಾಜ ಸೋಮಣ್ಣನವರ ಆಹ್ವಾನ ಪತ್ರಿಕೆ ಹಾಕ್ತಾ ಇರೋದು ಖಂಡನೀಯ. ಅವಮಾನ ಮಾಡಿರೋದು ಇಡೀ ನೊಳಂಬ ಸಮಾಜಕ್ಕೆ ಮಸಿ ಬೆಳೆದಂಗೆ ಆಗಿದೆ. ಇಂಥ ಕೆಲವು ಏನು ಈ ಕಮಿಟಿಲಿ ಕಿಡಿಗೇಡಿಗಳಿದ್ದಾರೆ, ಇವನ್ನೆಲ್ಲ ಕಿತ್ತಾಕಿ ಸುಸಂಸ್ಕೃತವಾಗಿರ್ತಕ್ಕಂಥ ಒಂದು ಪದಾಧಿಕಾರಿಗಳನ್ನು ನೇಮಕ ಮಾಡಿ ಸಿದ್ದರಾಮೇಶ್ವರರಿಗೆ ಗೌರವತ್ತರ ರೀತಿಯಲ್ಲಿ ನಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಖಂಡನೆ ಮಾಡ್ತೀನಿ. ಇಡೀ ಸಮಾಜ ಸೋಮಣ್ಣನವರಿಂದಿದೆ. ಇವಾಗ ಕಾಣದ ಕೈ ನಾನು ಹೇಳಿದ್ನಲ್ಲ ಆಗಲೇ. ಈಗ ಆ ಸಮಿತಿಗೆ ಒಬ್ಬರು BK ಚಂದ್ರಶೇಖರ್ ಅಂತ ಅಧ್ಯಕ್ಷರಿದ್ದಾರೆ. ಅವ್ರ ಅಧ್ಯಕ್ಷರು ಇವೆಲ್ಲ ಯಾರೇ ಒತ್ತಡ ತಂದ್ರೂ ಆ ಅಧ್ಯಕ್ಷರು ಈ ರೀತಿ ನಡ್ಕೊಂಡಂಗೆ ಮಾಡಬೇಕಾಗಿತ್ತು. ಆದರೆ ಆ ಇನ್ವಿಟೇಷನ್ನಲ್ಲಿ ಕೆಲವರು ಹೆಸರುಗಳು ನೋಡಿದರೆ ಈ ಲೆಕ್ಕಕ್ಕೆ ಬರ್ದಾರಲ್ಲ, ಅದರೊಳಗಡೆ ಇನ್ವಿಟೇಷನ್ ಇದ್ದಾರೆ. ಒಬ್ಬ ಕೇಂದ್ರ ನಾಯಕರಂಗೆ ಅವಮಾನ ಮಾಡಿರೋದು ಇದು ಖಂಡನೀಯ. ಹಾಂ ಇಲ್ಲ ಸಾರಿ, ಇನ್ವಿಟೇಷನ್ ಕೊಡಕ್ಕೆ ಹೋಗಿಲ್ಲ ಸರ್, ಆಹ್ವಾನ ಮಾಡಕ್ಕೆ ಹೋಗಿದ್ದು ಸತ್ಯ. ಸೋಮಣ್ಣರ ಮನೆ ಹತ್ರ ಆಹ್ವಾನ ಮಾಡಕ್ಕೆ ಹೋದಾಗ ಹೌದು ಸರ್, ಆಹ್ವಾನ ಮಾಡಕ್ಕೆ ಹೋಗಿದ್ದಾಗ ಯಾವ ಗೋಷ್ಠಿಗೆ ಆಗ್ತೀರಾ, ಇಂಥ ಗೋಷ್ಠಿಗೆ ಆಗ್ತೀವಿ ಅಂತ ಮಾತಿಂಗನ ಮಾತಾಡಿದ್ದಾರೆ. ಸೋಮಣ್ಣವ್ರು ಯಾವ್ದಾರು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಗ್ರಪ್ಪ ನಾವು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ನಿಮ್ಮ ನೊಳಂಬ ಸಮಾಜಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದೀನಿ. ಕಂಬಿ ಶ್ರೀರಮಣ್ಣ ಹಾಸ್ಟ್ಲು ಮತ್ತು ಅರಸೀಕೆರೆಯಲ್ಲಿ ಹಾಸ್ಟ್ಲು, ಆಮೇಲೆ ಕಂಬಿ ಶ್ರೀರಮಣ್ಣರ ಸಮಾಧಿ ಜೀರ್ಣೋದ್ಧಾರ ಇವೆಲ್ಲ ಮಾಡಿದ್ದೀನಿ. ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಹಾಕಿ ನಾನು ಒಳ್ಳೆ ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂತ ಮಾತನ್ನು ಹೇಳೋ ಸಂದರ್ಭದಲ್ಲಿ ಕಿರಣ್ ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ, ಆಲ್ನೂರಿನವರು, ಆ ನೊಳಂಬ ಸಮಾಜದ ಡೈರೆಕ್ಟ್ರು, ಅವರು ವಿಡಿಯೋ ಮಾಡ್ತಿದ್ರಂತೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಗನ್ಮ್ಯಾನ್ ಕಿತ್ಕೊಳಕ್ಕೆ ಹೋದಾಗ ಫೋನ್ ಕೆಳಗೆ ಬಿದ್ದು ಡ್ಯಾಮೇಜ್ ಆಗಿದೆ. ಅಷ್ಟು ಬಿಟ್ಟರೆ ಯಾರೂ ಅವ್ರ ಮೇಲೆ ಅಲ್ಲೇ ಮಾಡಿಲ್ಲ. ಇಲ್ಲ, ಅದು ನಮ್ಮ ಪಂಚಣ್ಣರ ಅಭಿಪ್ರಾಯ, ಅವರ ಅಭಿಪ್ರಾಯ ಹೇಳಿದ್ದಾರೆ. ನಾವು ಈ ಸಮಾಜ ಇಡೀ ನೊಳಂಬ ಸಮಾಜ ಸೋಮಣ್ಣವ್ರಿಂದ ನಿಂತಿದೆ. ಯಾವ ಕೆಲವು ಬೆರಳೆಣಿಕೆ 4-5 ಜನ ವ್ಯಕ್ತಿಗಳಿಂದ ಏನು ಸೋಮಣ್ಣವ್ರು ನಿಂತಿಲ್ಲ, ಇಡೀ ಸಮಾಜ ಅವರಿಂದ ನಿಂತಿದೆ.
ಸೋಮಣ್ಣವ್ರು ನಾವು ರಾಜ್ಯಾಧ್ಯಕ್ಷ ಅಂತ ಅವರ ಅಭಿಪ್ರಾಯ ಹೇಳಿದ್ದಾರೆ. ಬಟ್ ಜನಗಳ ಅಭಿಪ್ರಾಯ ಏನಿದೆ ಅಂದರೆ ಈ ರಾಜ್ಯದ ಮುಂಚೂಣಿ ತಗೊಂಡು ಯಾವುದಾದ್ರು ಒಂದು ಜವಾಬ್ದಾರಿ ಸ್ಥಾನ ತಗೊಂಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಾಕಬಾರ್ದು ಸೋಮಣ್ಣವರು ಅಂತ ಗುಸುಗುಸು ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿ ಆಗ್ತಕ್ಕಂತೆಲ್ಲ ಅರ್ಹತೆ ಸೋಮಣ್ಣವ್ರಿಗಿದೆ. ಯಾವ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಿತೂರಿಯಿಂದ ಯಾರು ಅಂತ ಹೇಳೋಕ್ಕಾಗ್ತಾಯಿಲ್ಲ ಸರ್. ನಾನು ಹೇಳಿದ್ನಲ್ಲ, ಬಿ ಕೆ ಚಂದ್ರಶೇಖರ ಕಮಿಟಿ ಅಧ್ಯಕ್ಷರು. ದೊಡ್ಡ ಮಾಡ್ತಾರೆ ಯಾರು ಕಾಣ್ತಾರೆ, ಯಾರು ಆ ಥರ ಕಾಣ್ತಾ ಇಲ್ಲ. ಪರ್ಯಾಯ ಮಾಡೋದಿಲ್ಲ. ಇಲ್ಲ ಸರ್, ಪರ್ಯಾಯವಾಗಿ ಯಾರೋ ಕೆಲವು ವ್ಯಕ್ತಿಗಳು ಪರ್ಯಾಯವಾಗಿ ಇನ್ನೊಂದು ಸಿದ್ದರಾಮ ಜಯಂತಿ ಮಾಡಿದ್ರೆ ಏನಾಗುತ್ತೆ ಅಂತ ಮಾತನ್ನು ಹೇಳಿದಾಗ ಅವಾಗ ಸೋಮಣ್ಣವರು ನನ್ನ ವೈಯಕ್ತಿಕ ಇನ್ವಿಟೇಷನ್ ಆಗ್ತಾ ಕಾರಣಕ್ಕೋಸ್ಕರ ನಾನು ಈ ಸಮಾಜ ಡಿವೈಡ್ ಮಾಡಲ್ಲ, ಯಾವ ಪರ್ಯಾಯ ವೇದಿಕೆನೂ ಬೇಡ, ಯಾವ ಪರ್ಯಾಯ ಸಿದ್ದರಾಮ ಜಯಂತಿನೂ ಬೇಡ, ಕಾರ್ಯಕ್ರಮ ಮಾಡ್ಯವ್ರೆ ಒಳ್ಳೇದಾಗಲಿ, ಆಹ್ವಾನಿಸಿರೇ ಹೋಗ್ತೀನಿ, ಇಲ್ಲ ಅಂದರೆ ನಮ್ಮ ಮನೇಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಬಿಟ್ಟರೆ ಪರ್ಯಾಯವಾಗಿ ಎಲ್ಲೂ ಆ ಮಾತು ಬಂದಲ್ಲ. ಥ್ಯಾಂಕ್ ಯು.